ಮೂರನೇ ದಿವಸದಲ್ಲಿ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರನ ಹೇಳುತ್ತಾ ನಮ್ಮ ಸ್ಥಳಗಳಲ್ಲಿ ನಾವು ಎದ್ದು ನಿಂತುಕೊಂಡು ನಾವು ದೇವರನ್ನ ಆರಾಧನೆ ಮಾಡೋಣ್ರಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ರಕ್ಷಕ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ರಮನ ಕರದರ್ಶನರಾಗರದರ ಎಸ್ಸಯ್ಯ, ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ. ಎಸ್ಸಯ್ಯ ದೇವರೇ, ನಿನ್ನ ಬಲಕ್ಕಾಗಿ ಸ್ತೋತ್ರ ದೇವರೇ. ನೀನು ಮಾಡುವಂಥ ಕಾರ್ಯಗಳಿಗಾಗಿ ದೇವರೇ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್.
मेरा
ಮಹಿಮೆ ದಿನಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಆರಾಧನೆ ಮಾಡೋದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಒಳ್ಳೆಯವನು ಸ್ವಾಮಿ. ಅಪ್ಪ ನಮಗಾಗಿ ಒಳ್ಳೆಯದ ನೀನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಣ್ಣಾಗಿರುವಂಥ ನಮ್ಮನ್ನು ದೇವರೇ ಕರ್ತನೆ ನಿನ್ನ ಮಹಿಮೆಗಾಗಿ ದೇವರೇ ಆರಿಸಿಕೊಂಡಿದ್ದೆ ಸ್ವಾಮಿ. ನಿನ್ನ ಮಹಿಮೆ ನೀನು ತ್ಯಾಗ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ದೇವರೇ ಕರ್ತನೆ, ಉಪವಾಸ ದಿನಗಳಲ್ಲಿ ನಮ್ಮನ್ನು ಪ್ರತಿದಿನ ನೀನು ಬಳಸ್ತಾ ಇದ್ದ ಕರ್ತನೆ, ಬಲಪಡಿಸ್ತಾ ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯಿಂದ ನಿನ್ನ ಕೃಪೆಯಿಂದ ನಮ್ಮ ನೀನು ತುಂಬ್ತಾ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಕರ್ತನ ದೇವರೇ, ಈ ಮಾಡಿರುವಂಥ ಎಲ್ಲ ಆರಾಧನೆ ದೇವರೇ ನಿನಗೆ ಮಾತ್ರ ಮಹಿಮೆ ಸ್ವಾಮಿ, ನಿನಗೆ ಮಾತ್ರ ಗೌರವ ಕರ್ತನೆ. ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ, ನಿನ್ನ ನಾಮ ಮೇಲೆ ಕೆತ್ತಲ್ಪಡಲಿ ಸ್ವಾಮಿ ಕರ್ತನೆ. ಅಪ್ಪ ಕರ್ತನ ದೇವರೇ, ಸ್ತುತಿಗೆ ಪಾತ್ರನು ನೀನು ಸ್ವಾಮಿ. ಅಪ್ಪ ಎಲ್ಲ ದೇವರೇ ಕರ್ತನೆ, ಸ್ತುತಿ ಮಹಿಮೆಗೆ ಕನಕ್ಕೆ ದೇವರೇ ಯೋಗ್ಯ ನೀನು ಸ್ವಾಮಿ ಕರ್ತನೆ. ಈ ಒಳ್ಳೆ ದಿನಕ್ಕಾಗಿ ವಂದನೆ ಸ್ವಾಮಿ. ನಮ್ಮ ನೀನು ಉಪಯೋಗಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆಗೆ ಇದಕ್ಕಾಗಿ ವಂದನೆ ಕರ್ತನೆ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ.